ಅಣ್ಣ ನೀನು ತಗೋ ಪ್ರಸಾದ್. ಯಾರು ತಿಂತಾರೆ ಪ್ರಸಾದ ಅವೆಲ್ಲ? ಯಾರು ತಿನ್ನಲ್ಲ. ನಾನು ನಿನಗೆ ಇದ್ದಿರ್ಬೇಕು. ಬರ್ತೀವಿ ಹೋಗಿ ದೋಸ್ತ್ರದಾಗ ಬರ್ತಿದ್ದೆ ಮಾತಾಡೋದು ಗೊತ್ತಾಗಲ್ಲಾಗದ. ಅಪ್ಪ ತಲೆನೇ ಕಮ್ಮಾಗಲಾಗದಲ್ಲ, ಏನು ಮಾಡಬೇಕು? ಊರಿನೂ ಬಂದಾವ. ಏ ಗೀತಾ, ಏ ಬಾ ಇಲ್ಲಿ. ಜ್ವರ ಬಂದವೇನ? ಯಾಕೋ ಊರಿನ ಕಮ್ಮಾಗಲಾಗದ. ಪಟ್ಟಿ ಹಾಸ್ತೀವಿ ಅಂದ್ರೆ ಅಣ್ಣ. ಆ ವಿಧಿಯಾಡೋ ಆಟಕ್ಕೆ ದಾಳವಾಯಿತೇನು? ಏ ಸಚಿನ್, ನಮ್ಮ ಅಣ್ಣಗ ಬಕ್ಕುಳ್ ಆರಾಮಿಲ್ಲೋ, ಆ ನಾಗಲ್ಲಮ್ಮ ಗುಡಿಗೆ ಹೋಗಿ ಬರಂ ಬಾ ಅಲ್ಲ. ಭಾಳ ಜ್ವರ ಬಂದಾವು. ಎಲ್ಲಮ್ಮ ತಾಯಿ, ನಮ್ಮ ಅಣ್ಣಗ ಒಟ್ಟ ಎಲ್ಲಿ ತೋರಿಸಿದ್ರು ಕಮ್ಮ ಆಗ್ತಾ ಇಲ್ಲ, ಜ್ವರ ಕಮ್ಮ ಆಗ್ತಾ ಇದ್ದಿಲ್ಲ. ಅವನು ಇನ್ನೂ ದಿನಕ್ಕೆ ದಿನ ಹೆಚ್ಚಾಗಿ ಆರಾಮ್ ತಪ್ತಾ ಇದ್ದಾನೆ. ಈ ಥರ ಯಾಕೆ ಆಗ್ತಾ ಇದೆ ಅಂತಂದರೆ, ನಿನ್ನ ಗುಡಿಯಿಂದ ನಾನು ಪ್ರಸಾದ ತಂದು ನಮ್ಮ ಅಣ್ಣ ಕೊಟ್ಟಿದ್ದೆ, ಅದು ತಿರಸ್ಕರಿಸಿದ್ದಾನಂತೇಳಿ ಈ ಥರ ಆಗಿದೆ. ಕ್ಷಮೆ ಇರಲಿ ದೇವ್ರೆ, ನನಗೆ ನಿನ್ನ ಪಾದಕ್ಕೆ ತಂದು ನಮಸ್ಕಾರ ಮಾಡಿ ಕರ್ಕೊಂಡು ಹೋಗ್ತೀನಿ ತಾಯಿ. ನಿಮ್ಗೊಂದು ಮಾತು ಕೇಳೋದಿತ್ರಿ. ನಮ್ಮ ಅಣ್ಣವ್ರಿಗೆ ಭಾಳ ಆರಾಮಿದ್ರಿ, ಜ್ವರ ಬಂದಾವ, ಎಲ್ಲ ತೋರ್ಸತ್ತೀವಿ, ಹೊಟ್ಟೆ ಕಮ್ಮಿ ಆಗೋದಿದ್ರಿ. ಆಯ್ತಮ್ಮ, ಇದು ನಾಗೆಲ್ಲಮ್ಮ ಈ ಬಂಡಾರ ಹಚ್ಚಿ ಆರಾಮ ಆಗ್ತದ. ಹಾಂ, ಇದೇನು ಚಮತ್ಕಾರ! ಆ ಜೋಗ ಆಡೋ ಆಯಿ ಭಂಡಾರ ಕೊಟ್ಟು ಇದು ನನ್ನ ಹಣೆಗೆ ಹಚ್ಚಿದ ಮೇಲೆ ನನಗೆ ಉರಿನೇ ಕಮ್ಮಾಯಿತು. ಇಷ್ಟೊಂದು ಹಾಸ್ಪಿಟಲ್ ದವಾಖಾನೆ ತೋರಿಸಿದ್ರು ನನ್ನ ಕಮ್ಮ ಅಲಾರದ ಜ್ವರ ಆ ಜೋಗ ಆಡೋ ಆಯಿ ಭಂಡಾರ ಕೊಟ್ಟಿದ ಮೇಲೆ ಕಮ್ಮಾಯಿತು ಅಂದರೆ, ಆ ದೇವಿ ಸಾಮಾನ್ಯ ದೇವಿ ಅಲ್ಲ, ಸ್ವಯಂ ನಾಗವೇ ಎಲ್ಲಮ್ಮ ದೇವಿ ಇದ್ದಿರಬೇಕು. ನಾನು ಅವರ ಆ ಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನ ಮಾಡಲೇಬೇಕು.